RD ನ್ಯೂಸ್ಗೆ ಸ್ವಾಗತ. 26/12/2024ರಂದು ಜಮಖಂಡಿ ತಾಲೂಕಿನ ಸನ್ ಸಿಟಿ ಎದುರುಗಡೆ ಜಮಖಂಡಿ ಟರ್ಫ್ ಕ್ರಿಕೆಟ್ ಫುಟ್ಬಾಲ್ ಮೈದಾನದ ಉದ್ಘಾಟನಾ ಸಮಾರಂಭ. ದಿವ್ಯ ಸಾನ್ನಿಧ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, ಉಮೇಶ್ ಮಹಾಬಾಳಶೆಟ್ಟಿ ಬಿಜೆಪಿ ಮುಖಂಡರು ನೇತೃತ್ವ, ನಿಖಿಲ್ ಉಮೇಶ್ ಮಹಾಬಾಳಶೆಟ್ಟಿ, ಶಿವಾನಂದ ಶ್ರೀಶೈಲ್ ತೇಲಿ ಅಧ್ಯಕ್ಷತೆ, ತೇರದಾಳ್ ಮತಕ್ಷೇತ್ರದ ಶಾಸಕರು ಸಿದ್ದು ಸೌದಿ ಉದ್ಘಾಟನೆ, PC ಗದ್ದಿಗೌಡರ್ ಬಾಗಲಕೋಟ್ ಲೋಕಸಭಾ ಸದಸ್ಯರು, ನಾರಾಯಣ್ ಬಾಂಡ್ಗೆ ರಾಜ್ಯಸಭಾ ಸದಸ್ಯರು ಕರ್ನಾಟಕ, GS ನ್ಯಾಮಗೌಡ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸುಶೀಲ್ ಕುಮಾರ್ ಬೆಳಗಲಿ ಕಾಂಗ್ರೆಸ್ ಮುಖಂಡರು, ರಾಹುಲ್ ಕೌಲುತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಡಮನಿ, RD ನ್ಯೂಸ್, ಜಮಖಂಡಿ. ಸ್ವಲ್ಪ ತಲೆನ ಬರಾಕೈತ್ರಿ ಹಿಂದ್ ಬರಿ ಕ್ಯಾಮ್ರಾ ಹಿಂದ್ ಬರಿ ಕಳಿಸ್ತೀನಿ ನೋಡ್ರಿ. ನಾನು ನಿಖಿಲ್ ಮಹಾಬಾಳಶೆಟ್ಟಿ ರೀ, ಜಮಖಂಡಿದವರು. ಡಾಕ್ಟರ್ ಉಮೇಶ್ ಮಹಾಬಾಳಶೆಟ್ಟಿ ಅವ್ರ ಮಗ ರೀ. ಹಾಗೂ ಇವರು ಶಿವ ತೇಲಿ ಅತ್ರಿ. ಈಗ ಒಂದು ಸ್ಟೇಡಿಯಂ ಮಾಡಿದ್ರಿ, ಯಾವ ಸ್ಟೇಡಿಯಂ ಮಾಡಿದ್ರಿ? ಸ್ಪೋರ್ಟ್ಸ್ ಗಳು ಯಾವ ರೀತಿ ಇದು ಗ್ರೌಂಡ್ ನೀವು ನೋಡಿದ್ರ ಪೂರಾ ಕವರ್ಡ್ ಐತ್ರಿ. ಮ್ಯಾಲೆ ಸೈಡು ಎಲ್ಲಾ ಕಡೆ ಕವರ್ಡ್ ಐತಿ. 30+ ಏಜ್ ಇದ್ದವ್ರು ಏನೈತಿ ಅವ್ರಿಗೆ ಆಡಕ್ ಬಾಳ ಅನುಕೂಲ ಐತ್ರಿ. ಇಲ್ಲಿ ಎಲ್ಲಾ ರೋಟರಿ ಕ್ಲಬ್ ಮತ್ ಹಾಗೂ ಅರ್ಬನ್ ಬ್ಯಾಂಕ್ ಅವ್ರು ಏನೇನ್ ಮ್ಯಾಚ್ ಆಡಿಸ್ತಾರ ಅವ್ರಿಗೆ ಬಾಳ ಹೆಲ್ಪ್ ಆಕೈತ್ರಿ. ಮತ್ ಇದೇನ್ ಗ್ರೌಂಡ್ ಐತಿ ಇದು ಕೋಚಿಂಗ್ ಪರ್ಪಸ್ ಅಲ್ರಿ, ರೆಂಟ್ ಪರ್ಪಸ್ ಐತ್ರಿ. ಪರ್ ಅವರಿಗೆ ನಾವು ರೆಂಟ್ ಇಟ್ಟಿರ್ತೀವಿ. ಇದೇನೈತ್ರಿ ಬ್ಯಾಂಗ್ಳೂರ್ ಅಂದ್ರ LLCT ಐತ್ರಿ, ಅಲ್ಲಿ ಚಾಲು ಆಗಿರೋದು ಒಂದ್ ಕಾನ್ಸೆಪ್ಟ್. ಇದು ಬಾಕ್ಸ್ ಕ್ರಿಕೆಟ್ ಅಂತಾರಿ. ನಮ್ ಭಾಷೆನಾಗ ಬಾಕ್ಸ್ ಕ್ರಿಕೆಟ್, ಸ್ಟ್ಯಾಂಡರ್ಡ್ ಭಾಷೆನಾಗ ಟರ್ಫ್ ಅಂತಾರಿ. ಈ ಟರ್ಫ್ ನಾಗ ಏನೈತಿ ಕ್ರಿಕೆಟ್ ಪ್ಲಸ್ ಫುಟ್ಬಾಲ್ ಎರಡು ಆಡ್ಬೋದು ಅಟ್ ಎ ಟೈಮ್. ಏನಿರ್ತೈತಿ ನೀವು ಎಲ್ಲಾ ಪ್ಲೇಯರ್ಸ್ ಅಟ್ಲೀಸ್ಟ್ ಒಂದು ಟೀಮ್ ನಾಗ 12 ಮಂದಿಯಾರೇ ಇರ್ತಾರಿ. ಇಷ್ಟು ಗ್ರೌಂಡ್ ನಾಗ 12 ಮಂದಿ ಆಡಕ್ ಬಾಳ ಚಲೋ ಆಕೈತ್ರಿ. ಈಸಿ ಆಕೈತಿ, ಬಾಲ್ ಎಲ್ಲೂ ಹೋಗಂಗಿಲ್ಲ. ಆಡಕ್ ಏನೈತಿ ಎಲ್ಲರಿಗೂ ಮಜಾನು ಬರ್ತೈತಿ, ನೈಟ್ ಎಕ್ಸ್ಪೀರಿಯನ್ಸ್ ಐತಿ. ಪ್ಲಸ್ ಫ್ಲಡ್ ಲೈಟ್ಸ್ ಎಲ್ಲ ನಾವು ಫೆಸಿಲಿಟೀಸ್ ಕೊಡ್ತೀವಿ. ಎಲ್ಲ 24x7 ಚಾಲು ಇರ್ತೈತಿ. ಅಮೌಂಟ್ ಇನ್ನ ಏನ್ ನಾವೇನ್ ಡಿಸೈಡ್ ಮಾಡಿಲ್ರಿ. ನಮ್ದೊಂದು ಪೇಜ್ ಐತಿ ಇನ್ಸ್ಟಾಗ್ರಾಮ್ ನಾಗ SN ಟರ್ಫ್ ಅಂತೆ. ಆದ್ರೆ ನೀವು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲಾ ಡೀಟೇಲ್ಸ್ ಅಲ್ಲೇ ಸಿಗ್ತಾವ. ವೆಬ್ಸೈಟು ಮಾಡಿವಿ snturf.com ಅಂತ. ನೀವು ಅದ್ರಾಗ ಎಲ್ಲ ನಿಮಗೆ ಏನೇನ್ ಡೀಟೇಲ್ಸ್ ಬೇಕು ಎಲ್ಲ ಅದ್ರಾಗ ಹಾಕಿವಿ. ವೆಬ್ಸೈಟ್ ಏನ್ ಹೇಳಿರಿ? snturf.com. ಇವಾಗ ಏನಾದ್ರು ಮಾಹಿತಿ ಇದರದು ನೈಟ್ ಚಾರ್ಜಸ್ ಏನ್ ಇರ್ತೈತ್ರಿ ಅದ್ ಬ್ಯಾರೇದ್ ಇರ್ತೈತ್ರಿ. ಡೇ ಟೈಮ್ ಏನ್ ಇರ್ತೈತಿ ಅದ್ ಬ್ಯಾರೇದ್ ಇರ್ತೈತಿ. ಮತ್ತ ನಿಮಗ್ ಬಾಕಿದ ಏನು ಫೆಸ್ಟಿವಲ್ ಆಫರ್ಸ್ ಅವು ಇವು ಏನೇನ್ ಇರ್ತಾವ್ರಿ ಎಲ್ಲಾ ವೆಬ್ಸೈಟ್ ನಾಗ ಅಪ್ಡೇಟ್ ಆಗ್ತಿರ್ತಾವ. ಹಾಗೂ ನಮ್ದೊಂದು ವಾಟ್ಸ್ಆಪ್ ನಂಬರ್ ಐತಿ. ನಿಮಗ್ ವಾಟ್ಸ್ಆಪ್ ನಂಬರ್ ನಾವು ಕಳಿಸ್ತೀವಿ. ವಾಟ್ಸ್ಆಪ್ ನಂಬರಿಗೆ ನೀವು ಬರೀ ಹಾಯ್ ಹಾಕಿದ್ರ, ನೀವು ಏನಾರ ಮೆಸೇಜ್ ಮಾಡಿದ್ರ ಆ ಮೆಸೇಜಿಗೆ ನಿಮಗೆ ಒಂದು ಲಿಂಕ್ ಸಿಗ್ತೈತಿ. ಆ ಲಿಂಕ್ ನಾಗ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ಬೋದು. ವಾಟ್ಸ್ಆಪ್ ನಂಬರ್ ಏನಿದೆ? 7975 7975 002417. ನೀವು ಇಲ್ಲಿ ಫೆಸಿಲಿಟಿ ಏನೈತಿ? ಫೆಸಿಲಿಟೀಸ್ ನಮ್ ಕಡೆ ಏನ್ ಇರ್ತೈತಿ, ಗೋಲ್ ಪೋಸ್ಟ್ ಐತಿ. ನಿಮಗ್ ಬ್ಯಾಟ್ ಬೇಕಂದ್ರೆ ಬ್ಯಾಟು ಬಾಲ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಬೇಕಂದ್ರೆ ನೀವು ತರ್ಬೋದು. ಗೋಲ್ ಪೋಸ್ಟ್ ನಮ್ ಕಡೆ ಇರ್ತೈತ್ರಿ, ಸ್ಟಂಪ್ ನಮ್ ಕಡೆ ಇರ್ತೈತಿ. ಹಾಗೂ ನೀವು ನೋಡ್ತೀರ ಪೂರಾ ಕವರ್ಡ್ ಐತ್ರಿ. ಬಾಲ್ ಎಲ್ಲೂ ಹೋಗಕ್ ಚಾನ್ಸು ಇಲ್ಲ. ಅದಕ್ಕೆ ಇದು ಏನೈತ್ರಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇಕ್ರಿ. ಇದು
ಸ್ಪೋರ್ಟ್ಸ್ಮನ್ಗಳು ಎಕ್ಸ್ಪೀರಿಯನ್ಸ್ ಬೇಕ್ರಿ ಇದು. ಫುಟ್ಬಾಲ್ ಆಯ್ತು, ಫುಟ್ಬಾಲ್ ಆಯ್ತು, ಕ್ರಿಕೆಟ್ ಐತಿ, ಎರಡು ಆಯ್ತು. ಯಾವ ಪರ್ಟಿಕ್ಯುಲರ್ ಯಾವ್ದು ಇಲ್ರಿ. ನೀವು ಲೆದರ್ ಬಾಲ್ ಆಡ್ಬೋದು, ಟೆನ್ನಿಸ್ ಬಾಲ್ ಆಡ್ಬೋದು. ಏನ್ ಬರೀ ಟೆನ್ನಿಸ್ ಬಾಲ್ ಅಂತ ಏನಿಲ್ರಿ, ಲೆದರ್ ಆಡ್ಬೋದ್ರಿ. ಇಲ್ಲಿ ಏನಾದ್ರು ಮತ್ತೆ ನೀವು ಸುತ್ತಮುತ್ತ ಏನ್ ಸ್ಪೆಷಾಲಿಟಿ? ಸ್ಪೆಷಲಿ ಇಲ್ಲಿ ಒಂದ್ ಕ್ಯಾಂಟೀನ್ ಐತ್ರಿ. ಕ್ಯಾಂಟೀನ್ ಬಿಟ್ಟು ಏನೋ ಫೆಸಿಲಿಟಿ, ಫ್ಲಡ್ ಲೈಟ್ಸ್ ಐತಿ, ನೈಟ್ ಪೂರಾ 24x7 ಚಾಲು ಇರ್ತೈತಿ. ಅದ್ ಫೆಸಿಲಿಟಿ ಅದ. ಕೋಚಿಂಗ್ ಕೊಡಕ್ ಏನೈತ್ರಿ, ಇನ್ನ ಒಂದ್ ತಿಂಗಳ ಆದ್ಮೇಲೆ ಕೋಚಿಂಗ್ ಚಾಲು ಮಾಡ್ತೀವ್ರಿ. ಟೈಮ್ ಬಿಂಗ್ ಇದು ಚಾಲು ಐತ್ರಿ. ಇನ್ನ ಒಂದ್ ತಿಂಗಳ ಆದ್ಮೇಲೆ ಕೋಚಿಂಗು ಚಾಲು ಆಗ್ತೈತಿ. 1 ಮಂತ್ ಆದ್ಮೇಲೆ ಕೋಚಿಂಗು ಚಾಲು ಆಗ್ತೈತಿ. ಇನ್ನೊಂದು ಮೇನ್ ಹೇಳ್ಬೇಕಂದ್ರೆ ಅವ್ರು ಏನ್ ಮಾತಾಡ್ತೀರಿ? ನನ್ನ ಹೆಸರು ಶಿವಾನಂದ್ ಶ್ರೀಶೈಲ್ ತೇಲಿ ಅಂತ ಹೇಳಿ. ನಾವು ಇದನ್ನ ಮಾಡಿರೋದು ಮೇನ್ ಉದ್ದೇಶ ಅಂದ್ರೆ 35+ ಏಜ್ ಅವ್ರ ಕ್ರಿಕೆಟ್ ಆಡೋ ಗ್ರೌಂಡಿಗೆ ಹೋಗಕ್ಕೆ ಭಾಳ ಇದಾಕತ್ರಿ. ಯಾಕಂದ್ರೆ ಗ್ರೌಂಡ್ ದೊಡ್ಡದಿರ್ತದೆ, ಓಡಾಡೋದು ಆಗೋದಿಲ್ರಿ ಅವ್ರಿಗೆ. ಯಾವುದೋ ಒಂದು ಟೂರ್ನಮೆಂಟ್ ಇತ್ತು, ಇಲ್ಲೇ ಬಂದು ಆಡಬೇಕು ಅಂದ್ರೆ ಎಲ್ಲೂ ಬಾಲ್ ಹೋಗೋದಿಲ್ಲ, ಎಲ್ಲ ಪೂರ ನಾವು ಕವರ್ ಮಾಡಿದ್ವಿ. ಅದೇ ಒಂದು ಉದ್ದೇಶದಿಂದ ಅವರು ಆಡಬೇಕು. ಮತ್ತು ಸಣ್ಣ ಹುಡುಗರು ಇರ್ತಾರೆ, ಅವರು 4-5 ಜನ ಅಷ್ಟೇ ಇರ್ತಾರೆ, ಪೂರಾ ಟೀಮ್ ತೊಗೊಂಡು ಹೋಗೋಕ್ಕಾಗಲ್ಲ ಅವ್ರಿಗೆ. ಅವರು ಬಂದು ಆಡಬಹುದು ಇಲ್ಲಿ. ಅದೇ ಒಂದು ಮೇನ್ ಉದ್ದೇಶ ನಮ್ದು. 12 ಜನ ಟೀಮ್ ಇದ್ರು. ಹಾ, 6 ಜನ ಆಡ್ಬೋದ್ರಿ. ಬಂದು ಫುಟ್ಬಾಲ್ ಆಡೋದ್ರೆ 5 ಆಡ್ಬೋದು, 7 ಆಡ್ಬೋದು, 5 ಆಡ್ಬೋದು, ಎರಡೂ ನಡೀತಿದ್ರೆ. ಇದರಲ್ಲಿ ಈಗ ಹೊರ ರಾಜ್ಯ ಒಳಗ್ರಿ ಟೂರ್ನಮೆಂಟ್ ಇದ್ರು ದೊಡ್ಡ ಮಾಡ್ತಾರೆ, 1 ಲಕ್ಷ 2 ಲಕ್ಷ. ಇದ್ರದ ಈಗ ಪ್ರೆಸೆಂಟ್ ಟ್ರೆಂಡ್ ಅಂದ್ರೆ ಇದರ ನಡೆಯುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಊರಲ್ಲೇನ ಒಂದ್ ಇರ್ಲತ್ತೆ ನಾವು ಮಾಡಿದ್ವಿ. ಪ್ರಥಮ ಬಾರಿ ಜಮಖಂಡಿಯಲ್ಲಿ ಮಾಡಿದ್ವಿ. ಮತ್ತೆ ನಿಮ್ ಬಾಗಲಕೋಟೆ ಜಿಲ್ಲೆ ಒಳಗ ದೊಡ್ಡ ಟರ್ಫ್ ಎಲ್ಲ 70 ಸೈಜ್ ಇರ್ತದೆ. ಇದು ನಮ್ದು ಇರೋದು 125x65 ಸೈಜ್, ಅಗದಿ ದೊಡ್ಡ ಮಾಡಿದ್ವಿ. ನಿಮ್ಮ ಆಲೋಚನೆ ಹೆಂಗ್ ಏನ್ ವಿಚಾರ? ನಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ನಿಖಿಲ್ ಅವ್ರು ಸ್ಪೋರ್ಟ್ಸ್ ಮ್ಯಾನ್ ರೀ. ಇಬ್ರು ಅವ್ರು ಕ್ರಿಕೆಟ್ ಆಡ್ತಿರೋ, ನಾ ಟೆನ್ನಿಸ್ ಸ್ಪೋರ್ಟ್ಸ್ ಮ್ಯಾನ್ ರೀ. ಹಿಂಗಾಗಿ ನಾವು ನಮ್ಮ ಊರಲ್ಲಿ ಇದಿಲ್ಲ, ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಕತ್ತೆ ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಒಂದು ಸ್ಪೋರ್ಟ್ಸ್ ಜಮಖಂಡಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ 3 ಟೈರ್ ಸಿಟಿಗಳೇನಿದಾವೆ, ಇಲ್ಲಿ ನಮ್ಮ ಯುವಕರಿಗೆ ಆಟ ಇದರದೆಲ್ಲ ಅವಕಾಶ ಸಿಗಬೇಕನ್ನುವಂಥ ಕಾರಣಕ್ಕೆ ನನ್ನ ಮಗ ನಿಖಿಲ್ ಮಹಾಬಲ್ ಶೆಟ್ಟಿ ಹಾಗೂ ಕರೆಪ್ಪನ ತೇಲಿ ಅವರ ತಮ್ಮನ ಮಗ ಶಿವ ತೇಲಿ ಅವರಿಬ್ಬರು ಸೇರಿ ಭಾಳ ದಿವಸದಿಂದ ಇಲ್ಲೊಂದು ಈ ಥರದ್ದೊಂದು ಕ್ರಿಕೆಟ್ ಮತ್ತು ಫುಟ್ಬಾಲ್ ಗ್ರೌಂಡ್ ಮಾಡಬೇಕು. ಈ ನೆಟ್ ಕಲ್ಚರ್ ಏನಿದೆ ಈ ದೊಡ್ಡ ಮೆಟ್ರೋ ಸಿಟಿಗಳಲ್ಲಿ ನೋಡಿ ಅದರಿಂದ ಪ್ರೇರಿತರಾಗಿ ಜಮಖಂಡಿಯಲ್ಲೂ ಈ ಥರ ಒಂದು ಸುವಿಧಾ ನಾವು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಈ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ. ಎಲ್ಲ ಸಾರ್ವಜನಿಕರಿಂದ ಒಳ್ಳೆಯ ಬೆಂಬಲ, ಪ್ರಶಂಸೆ ಬರ್ತಾ ಇದೆ. ಈಗಾಗಲೇ ಇವತ್ತು ಓಪನಿಂಗ್ ಆದ್ರೂ ಸಹಿತ ಮುಂದಿನ ಒಂದು ವಾರಕ್ಕೆ ಈ ಗ್ರೌಂಡ್ ಈಗಾಗಲೇ ಬುಕ್ ಆಗಿದೆ. ಮತ್ತು ಇಲ್ಲಿ 3 ಟೈರ್ ಸಿಟಿಯ ಎಲ್ಲ ಆಟಗಾರರು, ವಿಶೇಷವಾಗಿ ಯುವಕರನ್ನೋಕ್ಕಿಂತ ಈಗ ನೌಕರಿ ಮಾಡ್ತಕ್ಕಂಥ 30, 35, 40 ವಯಸ್ಸಿದ ತಮ್ಮ ಆರೋಗ್ಯಕ್ಕಾಗಿ ಇಂಥ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಒಂದು ಒಳ್ಳೆ ಅವ್ರಿಗೊಂದು ಜಾಗ ಬೇಕಾಗಿತ್ತು. ದರ್ಯಪ್ಪನ ತೇಲಿಯವರ ಈ ಗ್ರೌಂಡನ್ನು ಇಲ್ಲಿ ಇಬ್ಬರು ಹುಡುಗರು ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿವಿ. ಇದನ್ನು ಸಾರ್ವಜನಿಕರು, ಜಮಖಂಡಿ ಸುತ್ತಮುತ್ತಲ ಎಲ್ಲ ಹಳ್ಳಿಯ ಎಲ್ಲ ಯುವಕರು ಮತ್ತು ಇದನ್ನು ಸರಿಯಾದ ರೀತಿಯಿಂದ ಉಪಯೋಗ ತಗೊಂಡು ಆರೋಗ್ಯ ವೃದ್ಧಿ ಮಾಡಿಕೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನು ಅವರಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಇವತ್ತು ಯುವಕರು ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಇವತ್ತು ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಡಬೇಕನ್ನುವ ಉದ್ದೇಶದಿಂದ ಇವತ್ತು ಬೇರೆ ಇವತ್ತು ಶಹರಗಳಿಗೆ ಹೋಗಿ ಇವತ್ತು ಆಟ ಆಡಲಿಕ್ಕೆ ನಮ್ಮ ಯುವಕರು ಹೋಗ್ತಾ ಇದ್ದಾರೆ. ಇವತ್ತು ಇಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಇವತ್ತೇನು ಆಟ ಇವತ್ತು ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಆಡಲಿಕ್ಕೆ ಇಂಥ ಒಂದು ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಯುವಕರಿಗೆ ಇವತ್ತು ಏನು ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಇವತ್ತು ಹೊರಗೆ ತರಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನೋ ಮಾತನ್ನು